ಯಾರೋ ಹೂವು ತರ್ತಾರೆ ಅಂತ ಕಾಯ್ತಾ ಕೂರಬಾರ್ದು. ಹೆಚ್ಚಂದ್ರೆ ಅವರು ಒಂದೆರಡು ದಿನ ಹೂಗಳನ್ನು ತರಬಹುದು. ಅದಕ್ಕಿಂತಲೂ ಹೆಚ್ಚು ಅಂದರೆ 15 ದಿನ ಹೂವು ತರಬಹುದು. ಅದರ ಬದಲು ನೀನೇ ಒಂದು ಉದ್ಯಾನವನ್ನ ನಿರ್ಮಿಸ್ಕೋ. ಪ್ರತಿದಿನವೂ ದೇವರನ್ನ, ಮನೆಯನ್ನ, ಮನಸ್ಸನ್ನ ನೀನೇ ಅಲಂಕಾರ ಮಾಡ್ಕೋಬಹುದು. ನಿತ್ಯದ ಕೆಲಸಕ್ಕೆ ಯಾರನ್ನು ಅವಲಂಬಿಸಬಾರ್ದು. ಮೈ ಡಿಯರ್ ಫ್ರೆಂಡ್, ನೀನು ಒಂದು ವೇಳೆ ಯಾರನ್ನಾದರೂ ನಂಬಿ ಮೋಸ ಹೋಗಿದ್ರೆ ನಿನ್ನ ಈಗಿನ ಚಿಂತೆಗೆ ಅವರೇ ಕಾರಣ. ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿದ್ದಕ್ಕೆ ನಿನಗೆ ಇವತ್ತಿಗೆ ಈ ಸ್ಥಿತಿ ಬಂದಿರೋದು. ಬಿಟ್ಬಿಡು ಎಲ್ಲವನ್ನ. ನಿನ್ನ ಈ ಚಿಂತೆಗೆ ಕಾರಣರಾದವರನ್ನ ಯಾವತ್ತೂ ನೀನು ಕ್ಷಮಿಸಬೇಡ. ನೀನು ಒಂದು ವೇಳೆ ಅವರನ್ನು ಕ್ಷಮಿಸಿದ್ರೆ ನಿನ್ನ ಜೀವನದಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಅವರನ್ನು ನೀನು ಮನಸ್ಸಲ್ಲಿಟ್ಕೊಂಡು ಅವ್ರ ವಿರುದ್ಧವೇ ಗೆದ್ದು ತೋರಿಸಿದ್ರೆ ಅವರಿಗೆ ನೀನು ಕೊಡೋ ಉತ್ತರ ಹೆಂಗಿರಬೇಕು ಗೊತ್ತಾ? ಚಪ್ಪಲಿ ಏಟು ತೊಗೊಂಡು ಹೊಡೆದಂಗಿರಬೇಕು. ಸಹನೆ ಅಂದರೆ ನೀನು ಬೇರೆಯವ್ರಿಗಾಗಿ ಕಾಯುವ ಸಾಮರ್ಥ್ಯ ಅಲ್ಲ, ಕಾಯುವಾಗ ಹೇಗೆ ವರ್ತಿಸ್ತೀಯ ಎನ್ನುವುದ್ರ ಮೇಲೆ ಸಹನೆಯನ್ನು ಅಳಿತಾರೆ. ಬೇರೆಯವರಿಗೆ ಕಾಯುವಾಗ ಅವರಿಗೆ ಶಾಪ ಹಾಕಿದರೆ ಅದು ಸಹನೆ ಅಲ್ಲ ಮೈ ಡಿಯರ್ ಫ್ರೆಂಡ್, ಅದು ನಿನ್ನ ಅಸಹಾಯಕತೆ. ಇಂತಹ ಸಹನೆ ನೀನು ಬೆಳೆಸ್ಕೋಬಾರ್ದು. ನಿನ್ನಲ್ಲಿ ಕೋಪ ಇರಬೇಕು, ನಿನ್ನಲ್ಲಿ ಛಲ ಇರಬೇಕು. ಜನ ನಿನ್ನನ್ನು ತಿರಸ್ಕರಿಸಿದರೆ ನೀನು ಬೇಸರ ಪಡ್ಕೋಬೇಡ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲೇ ತಿರಸ್ಕರಿಸ್ತಾರೆ. ಕಾರಣ ಏನು ಗೊತ್ತಾ? ಅದರ ಮೌಲ್ಯ ಅವರಿಗೆ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಅದನ್ನು ಹೇಗೆ ಪರಿಹರಿಸ್ಕೋಬೇಕು ಎಂಬುದರ ಮೇಲೆ ಪ್ರತಿಯೊಬ್ಬರ ಸಾಮರ್ಥ್ಯ ನಿರ್ಧಾರ ಆಗಿರುತ್ತೆ. ನೀನು ಇತರರಿಗಿಂತ ಡಿಫ್ರೆಂಟಾಗಿ ಬದುಕಬೇಕು, ಎಲ್ರಿಗಿಂತಲೂ ರಾಯಲ್ ಆಗಿ ಬದುಕಬೇಕು. ಅದೇ ನೀನು ಅವ್ರಿಗೆ ಕೊಡೋ ಉತ್ತರ ಆಗಿರಬೇಕು. ಬೇರೆಯವರ ಅಭಿಪ್ರಾಯದಿಂದಲೇ ಅನ್ಯರನ್ನು ಅಳಿಬಾರ್ದು ಅಥವಾ ಅವ್ರ ಬಗ್ಗೆ ಅಭಿಪ್ರಾಯವನ್ನು ರೂಪಿಸ್ಕೋಬಾರ್ದು. ಯಾವತ್ತೂ ನಿನ್ನ ಮನಸ್ಸು ಮತ್ತು ಹೃದಯ ಹೇಳೋದನ್ನು ನೀನು ಕೇಳಬೇಕು. ಅದು ಎಂದಿಗೂ ನಿನ್ನನ್ನು ದಾರಿ ತಪ್ಪಿಸೋದಿಲ್ಲ. ಮೈ ಡಿಯರ್ ಫ್ರೆಂಡ್, ಈ ಥರ ಚಿಂತೆ ಬಿಡು. ನಿನ್ನ ಬಗ್ಗೆ ಬೇರೆಯವ್ರು ಏನು ಬೇಕಾದರೂ ಯೋಚನೆ ಮಾಡಲಿ, ನೀನು ಆ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸ್ಕೋಬಾರ್ದು. ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ಆಗ ಉದ್ಧಾರ ಆಗ್ತೀಯ. ನೀನು ಇನ್ನೊಬ್ಬರ ಪಾಲಿಗೆ ಒಳ್ಳೆಯರಾಗಿದ್ದರೆ ಸಾಲದು, ನಿನಗೂ ನೀನು ಒಳ್ಳೆಯವನಾಗಿ ಒಳ್ಳೆಯ ಕೆಲಸಗಳನ್ನು ನಿನಗೋಸ್ಕರ, ನಿನ್ನವ್ರಿಗೋಸ್ಕರ ಮಾಡ್ತಾನೆ ಹೋಗಬೇಕು. ಯಾರು ಹೆಚ್ಚು ನೊಂದಿರ್ತಾರೋ ಅವರ ಹೆಜ್ಜೆ ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತೆ. ನೀನು ಹೊರಡು, ಗೆಲುವಿನತ್ತ ಹೊರಡು. ಗೆಲ್ಲುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಬೇಡ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಮನುಷ್ಯ ಹಾಳಾಗೋದು ಎರಡೇ ವಿಷಯಗಳಿಂದ. ಮೊದಲನೇದು ಯಾರೋ ಹೇಳಿದ್ದನ್ನು ಕೇಳಿ, ಇನ್ನೊಂದು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ನೀನು ಇಂತಹ ಸಾಲಲ್ಲಿ ನಿಲ್ಲಬೇಡ ಮೈ ಡಿಯರ್ ಫ್ರೆಂಡ್. ನಿನ್ನ ಮನಸ್ಸು ಬೆಂಕಿಯ ಚೆಂಡಿದ್ದಂತೆ. ಅದನ್ನು ಸರಿಯಾಗಿ ಬಳಸಿದ್ರೆ ಅದು ಸೂರ್ಯನಂತೆ ಆಗಬಲ್ಲದು. ಮತ್ತೊಂದು ಕಂಟೆಂಟ್ ತಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.